ಸ್ಕೂಲ್ಗೆ ರೆಡಿನಾ ಲಶಿ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಶೇಕ್ ಹ್ಯಾಂಡ್ ಕೊಡು. ಕೊಡು ಇಲ್ಲಿ, ಕೊಡ್ಬೇಕು. ಶೇಕ್ ಹ್ಯಾಂಡ್ ಕೊಡು, ಕೊಡು ಇಲ್ಲಿ ಬೇಗ. ಆ ಕೈ ಕೊಡು. ಈ ಮೂಗ್ ಮೇಲೆ ಏನೋ ಹುಳ ಕಚ್ಚಿದೆ, ಅದಕ್ಕೆ ಒಳಗೊಂದು ಮಾರ್ಕ್ ಹಂಗೆ ಆಗಿರೋದು. ಈಗ ನಾನೇ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಶೇಕ್ ಹ್ಯಾಂಡ್ ಕೊಡು. ಹಂಗ ಬ್ಯಾಡ್. ಸ್ಕೂಲ್ಗೆ ಹೋಗ್ತೀಯಾ? ಇವತ್ತು ಹಾಫ್ ಡೇ, ಈ ವಾರ ಪೂರ್ತಿ ಹಾಫ್ ಡೇ. 12 ಗಂಟೆಗೆ ವಾಪಸ್ಸು. ನೆಕ್ಸ್ಟು 2:30ವರೆಗೂ ಇರುತ್ತಲ್ಲ ಪಾಪ, ಅಲ್ವಾ ಲಶಿ? ಇನ್ನು ಲಶಿಕಾನ ಸ್ಕೂಲ್ಗೆ ಬಿಟ್ಟು ಬಂದು ನಾನು ಹಾಗೆ ಸ್ವಲ್ಪ ಶಾಪ್ ಮಾಡೋಣ ಅಂತ ಹೋದೆ. ಇನ್ನು ಮಕ್ಕಳಿಗೆ ಚಾಕ್ಲೇಟ್ಸ್ ಎಲ್ಲ ಕೊಡೋದು ಅನ್ಹೆಲ್ತಿ. ಅಟ್ಲೀಸ್ಟ್ ಚಿಕ್ಕಿಯನ್ನು ಕೊಟ್ಟರೆ ಸ್ವಲ್ಪ ಹೆಲ್ತಿ ಅಂತ ಅನಿಸುತ್ತೆ, ಸ್ವಲ್ಪ ಹೆಲ್ತಿ. ಬಟ್ ನಾವು ಮನೇಲಿ ಅಷ್ಟು ಮಾಡೋಕ್ಕಾಗಲ್ವಲ್ಲ. ಟೋಟಲ್ ಸ್ಕೂಲ್ ಮಕ್ಕಳಿಗೆ ಕೊಡಬೇಕು ಅಂತಲೇ ಅಂದ್ಕೊಂಡಿದ್ದು. ಫಸ್ಟ್ ಟೈಮ್ ಬರ್ತಡೇ ಅವಳು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಕೋತಿದ್ದಾಳೆ ಅಂದ್ಬಿಟ್ಟು. ಸೊ ಅದನ್ನೇ ಒಂದೊಂದರಲ್ಲಿ 50-50 ಏನೋ ಇದೆ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಏನೋ ತೊಗೋಬೇಕು. ಟೋಟಲ್ ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದರು. ಸೊ ಹಾಗಾಗಿ ಅಷ್ಟು ಮಕ್ಳಿಗೂ ಕೊಡೋಣ ಅಂತ ಅಂದ್ಕೊಂಡೆ. ಇನ್ನು ಟೀಚರ್ಸ್ಗೆ ಸಪ್ರೇಟ್ ಏನಾದರೂ ಕೊಡೋಣ ಸ್ವೀಟು ಅಂತ ಅಂದ್ಕೊಂಡೆ. ಸೊ ಅದಿನ್ನೂ ತರಬೇಕು. ಸರಿ, ನೆಕ್ಸ್ಟ್ ನಾಳೆ ತೊಗೊಂಬರೋಣ ಅಂದ್ಬಿಟ್ಟು. ಇದೆಲ್ಲ ಮಂಡಿಪೇಟೆಲ್ಲೇ ಸಿಗುತ್ತೆ, ಹೋಲ್ಸೇಲಲ್ಲಿ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಇನ್ನು ಬರ್ತಾ ಪ್ರಕುಲ್ಗೆ ಲಂಚ್ ಬ್ಯಾಗ್ ಒಂದು ತೊಗೊಂಬಂದೆ. ಸೊ ಇದು ಇಲ್ಲಿ ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು ಆ್ಯಂಡ್ ಇನ್ನೊಂದು ಪೂರ ಚಿಕ್ಕದಿತ್ತು. ಸೊ ಜಾಸ್ತಿ ಬಾಕ್ಸ್ಗಳು ಹಿಡ್ಸಲ್ಲ, ಮಜ್ಜಿಗೆ ಬಾಟ್ಲು ಎಲ್ಲ. ಸರಿ ಹಂಗಂತ ಇದನ್ನು ದೊಡ್ಡದೇ ತೊಗೊಂಬಂದೆ, ಸ್ವಲ್ಪ ಎಲ್ಲನೂ ಹಿಡ್ಸೋ ಥರ. ಚೆನ್ನಾಗಿದೆ ಕ್ವಾಲಿಟಿ. ಇದೆಲ್ಲ ಅಲ್ಲೇ ಒಟ್ಟಿಗೆ ತೊಗೊಂಬಂದೆ. ಇನ್ನು ಇದಾದಮೇಲೆ ಲಶಿಕಂಗೆ ಬಾಟ್ಲ್ ಇರಲಿಲ್ಲ. ಅವಳಿಗೆ ಬಾಟಲ್ ಇತ್ತು, ಬಟ್ ಅದು ಪೈಪ್ ಇರಲಿಲ್ಲ, ಎಲ್ಲೋ ಕಳೆದೋಗ್ಬಿಟ್ಟಿತ್ತು. ಪೈಪ್ ಇದ್ದರೆ ಈ ಥರ ಸ್ಟ್ರಾ ಥರ ಮಕ್ಕಳು ಆರಾಮಾಗಿ ಕುಡಿತಾರೆ. ಇನ್ನು ಒಳಗಡೆ ಎಲ್ಲ ಸ್ಟೀಲ್ ಬಾಟಲು. ಸೊ ಹಾಗಾಗಿ ಸ್ಟೀಲೇ ಪ್ರಿಫರ್ ಮಾಡೋದು. ಈ ಥರ ಆರಾಮಾಗಿ ಲಾಕ್ ಮಾಡ್ಕೋಬೋದು ಮತ್ತು ಅನ್ಲಾಕ್ ಕೂಡ ಮಾಡ್ಕೋಬೋದು. ಸ್ಟ್ರಾ ಇರುತ್ತೆ ಒಳಗಡೆ ಪೈಪು, ಆರಾಮಾಗಿ ಮಕ್ಕಳು ಕುಡಿಬೋದು. ಸ್ಟೀಲ್ ಬಾಟಲೇ ಪ್ರಿಫರ್ ಮಾಡ್ತೀನಿ ಯಾವಾಗಲೂ. ಇದು ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ. ಆ್ಯಂಡ್ ಇನ್ನೂ ಹಾಗೆ ಬರ್ತಾ ಒಂದು ಸ್ವಲ್ಪ ಡೆಕೋರೇಷನ್ ಐಟಮ್ಸು. ಇದು ಥೀಮ್ ಸೆಟ್ಟು, ಜಂಗಲ್ ಥೀಮ್ ಇದು. ಫುಲ್ ಈ ಥರ ಬರುತ್ತೆ, ಫುಲ್ ಅನಿಮಲ್ಸ್ದು ತೊಗೊಂಡೆ ಈ ಸಲ. ಎಷ್ಟೊಂದು ಬೇರೆ ಬೇರೆ ಥೀಮ್ಸ್ ಎಲ್ಲ ಇತ್ತು, ಇದನ್ನೇ ತೊಗೊಂಡೆ. ಇನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಸಪ್ರೇಟ್ ಬಲೂನ್ಸು ತೊಗೊಂಡೆ. ಹಾಗೆ ಒಂದು ಇದು ಸ್ಯಾಶೆಟ್ ಇದು ತೊಗೊಂಡೆ. ಇದನ್ನು ಹ್ಯಾಪಿ ಬರ್ಡೇ ಅನ್ನೋದು. ಇದೊಂದು ಫಾಯಿಲ್ ಬಲೂನ್ 4 ಇಯರ್ಸ್ ಅನ್ನೋದು. ಇದು ಕಂಪಲ್ಸರಿ ನಾನು ಪ್ರತಿ ಬರ್ತ್ಡೇಗೂ ಆ ನಂಬರ್ ಬಲೂನ್ ತೊಗೊಳ್ತಾನೆ ಇರ್ತೀನಿ. ಸೊ ಹಾಗೆ ಇದೊಂದು ಕ್ಯಾಂಡಲ್ಲು, 4 ಅನ್ನೋದು ಕ್ಯಾಂಡಲ್ಲು. ಇದ್ರ ಜೊತೆಗೆ ಒಂದು ಸ್ಪಾರ್ಕಲ್ಲು. ಈಗಲೇ ಎಲ್ಲ ಅಲ್ಲೇ ಒಂದು ಪಾರ್ಟಿ ಐಟಮ್ಸ್ದು ಶಾಪ್ ಇದೆ ದೊಡ್ಡದು, ಅಲ್ಲೇ ತೊಗೊಂಡೆ ನಾನು. ಇನ್ನು ಇದ್ರ ಜೊತೆಗೆ ಈ ಥರ LED ಇದು ಸೆಲ್ ಬರುತ್ತಲ್ಲ ದೀಪಗಳದ್ದು, ಆ ಥರ ತೊಗೊಂಡೆ ಆರ್ಟಿಫಿಷಿಯಲ್ಲು. ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತಲೇ ತೊಗೊಂಡೆ. ಈ ಥರ 3 ಕಲರ್ ಇರೋದು ಒಂದು 12 ಪೀಸ್ ಏನೋ ತೊಗೊಂಡೆ. ಇನ್ನಷ್ಟೇ. ಇನ್ನು ಇದ್ರ ಜೊತೆಗೆ ಇಷ್ಟು ಇದು ಮಾಡಿದ್ದಕ್ಕೆ ಇನ್ನೊಂದು 100 ರೂಪೀಸ್ ಎಕ್ಸ್ಟ್ರಾ ನೀವೇನಾದರೂ ತೊಗೋಬೋದು ಅಂತ ಹೇಳಿದರು. ಅದಕ್ಕೆ ಒಂದು ಚಿಕ್ಕ ಬಲೂನ್ಸು, ಬಲೂನ್ ಆರ್ಚು ಮತ್ತು ಒಂದು ಡಬಲ್ ಟೇಪ್ ಸೆಲೋ ಟೇಪ್ ತೊಗೊಂಡೆ. ಸೊ ಇದು 12 ಏನೋ ದೀಪಗಳು ತೊಗೊಂಡೆ, ಎಲ್ಲ 4 ಕಲರ್ ಈ ಥರ. ಸೊ ಇದಿಷ್ಟು ತೊಗೊಂಡಿದ್ದಾಯಿತು. ಇನ್ನು ಲಶಿಕಂಗೆ ಆಗಲೇ ಹೋಗಿ ಬರೋ ಜೊತೆಗೆ ಆಗಲೇ 2 ಅವರ್ಸ್ ಆಗೋಯೇ ಹೋಯಿತು. ನಿಜವಾಗ್ಲೂ ಅಳ್ಳಿಲ್ಲ ಫಸ್ಟ್ ಡೇ ಸ್ಕೂಲ್. ನಾನು ಅಳ್ತಾಳೆ ಅಂತ ಅಂದ್ಕೊಂಡೆ ಬಿಡುವಾಗ, ಬಟ್ ಅಳ್ಳಿಲ್ಲ, ಆರಾಮಾಗಿ ಹೋದ್ಲು, ಆರಾಮಾಗಿ ಬಂದಳು ನೋಡಿ. ಇನ್ನು ಪ್ರಕುಲ್ಗಂತೂ ಫುಲ್ಲು ಮ್ಯಾಚ್ ಟೆನ್ಷನ್ನು. ಮ್ಯಾಚು ಶುರುವಾಗಿದೆಯಲ್ಲ, ಮ್ಯಾಚ್ ಟೆನ್ಷನ್ನು. ಯಾರು ಟಾಸ್ ಗೆಲ್ತಾರೆ, ಯಾರು ಬ್ಯಾಟಿಂಗ್ ಬೌಲಿಂಗು. ಅಂದರೆ ಇವತ್ತು RCBದು ಫೈನಲ್ ಬೇರೆ ಮ್ಯಾಚ್ ಇತ್ತಲ್ವಾ. ಸೊ ಹಂಗಾಗಿ ಯಾರು ಗೆಲ್ತಾರೆ ಫೈನಲ್ಸ್ಗೆ, ಈ ಸಲ ಆದರೂ ನಮ್ದು RCB ಬರುತ್ತಾ ಇಲ್ವಾ ಅಂತ ಅದನ್ನು ನೋಡಿಕೊಂಡು ಫುಲ್ಲು ಟಿ ವಿ ಬಿಟ್ಟೋಗಿಲ್ಲ. ನಮ್ಮಪ್ಪ ಬಂದಮೇಲಂತೂ ನಮ್ಮಪ್ಪನೂ ಫುಲ್ಲು ಟಿ ವಿ. ನಾವು ಕೊನೆಗೆ ನಾವು ಕೂಡ ನೋಡಿದ್ವಿ. ಸೊ ಏನಾಗುತ್ತೆ, ಗೆಲ್ತಾರ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಅದೇ ಟೆನ್ಷನಲ್ಲೇ ಅವನು ಇದ್ದ ನೋಡಿಕೊಂಡು. ಇನ್ನು ಈ ಟಾಸಲ್ಲಿ ಫಸ್ಟು RCB ಬ್ಯಾಟಿಂಗ್ ಮಾಡಿದ್ರು, ಆಮೇಲೆ ಬೌಲಿಂಗ್ ಮಾಡಿದ್ದಾಯಿತು. ಸೊ ಅದೇ ಗ್ಲಿಮ್ಸ್ನ ನಾನು ಒಂಚೂರು ತೊಗೊಂಡೆ. ಹಾಗೇ ಎಲ್ಲರಿಗೂ ಟೆನ್ಷನ್ ಒಂಥರ. ಬ್ಯಾಂಗ್ಳೂರಿಗೆ, ಕರ್ನಾಟಕಗೆ ಒಂಥರ ಟೆನ್ಷನ್ ಇದು. ಯಾವತ್ತೂ ಗೆದ್ದಿಲ್ಲ RCB ಕಪ್ ಅಂದ್ಬಿಟ್ಟು. ಇನ್ನು ನಮ್ಮ ಮನೆ ಹಿಂದೆಗಡೆನೇ ನಮ್ಮ ಬಾಡಿಗೆ ಮನೆ ಇದೆಯಲ್ಲ, ಅದ್ರ ಹಿಂದೆಗಡೆ ಒಂದು ಮನೆ ಗೃಹ ಪ್ರವೇಶ ಆಗ್ತಿದೆ. ಸಕ್ಕದಾಗಿ ಲೈಟ್ಸ್ ಕಾಣಿಸ್ತಾ ಇತ್ತು, ಅದೊಂಚೂರು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ರಾತ್ರಿ ಡಿನ್ನರ್ಗೆ ಸಾಂಬಾರಿತ್ತು. ಸರಿ ಅನ್ನ ಮಾಡಿಬಿಟ್ಟು ಸ್ವಲ್ಪ ಪಾಯಸ ಮಾಡೋಣ, ಸ್ವೀಟು ಹೆಂಗೋ ಮ್ಯಾಚ್ ನೋಡ್ತವ್ರೆ ಅಂದ್ಬಿಟ್ಟು ಸ್ವೀಟ್ ಮಾಡ್ತಾಯಿದ್ದೆ. ಸ್ವಲ್ಪ ಜಾಸ್ತಿ ದಿನ ಬೇರೆ ಆಗೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಹೆಸರು ಬೇಳೆ ಶಾವಿಗೆ ಎಲ್ಲ ಹಾಕಿಬಿಟ್ಟು ಪಾಯಸ ಮಾಡ್ತಾಯಿದ್ದೆ. ಸೊ ತಂಪಿರುತ್ತೆ ದೇಹ ಅಂತ.
ಅವಾಗವಾಗ ನಾನು ವೀಕ್ಲಿ ಒನ್ಸ್ ಪಾಯಸ ಮಾಡ್ತಾನೆ ಇರ್ತೀನಿ, ಈ ಥರ ಶಾವಿಗೆ ಹೆಸರುಬೇಳೆ ಯೂಸ್ ಮಾಡಿಕೊಂಡು. ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ಇರುತ್ತೆ, ಶುಗರ್ ಎಲ್ಲ ಹಾಕಿ ಪಾಯಸ ಮಾಡೋದಿಲ್ಲ. ಹಾಗೆ ಇನ್ನು ಬಟ್ಟೆ ಎಲ್ಲ ನಾನು ಆನ್ಲೈನಲ್ಲೇ ಬುಕ್ ಮಾಡಿದ್ದೆ. ಅದನ್ನು ವೇರ್ ಮಾಡ್ತೀನಲ್ಲ, ಆವಾಗ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಲಿಂಕ್, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಇನ್ನು ಹಾಗೆ ಒಂದು ಫ್ರಾಕ್ ತಂಗಿ ಕೂಡ ಬುಕ್ ಮಾಡಿದ್ಲು. ಸೊ ಅದ್ರದ್ದು ಕೂಡ ನಾನು ಬರ್ತ್ಡೇ ವ್ಲಾಗ್ ಆಗುತ್ತಲ್ಲ, ಆ ವ್ಲಾಗ್ನಲ್ಲಿ ನಾನು ಬೇಕಿದ್ರೆ ಲಿಂಕ್ಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಬೇಕು ಅಂದರೆ ನೀವು ಬೈ ಮಾಡ್ಬೋದು. ನನಗೆ ಆಚೆಗಿಂತ ನನಗೆ ಆನ್ಲೈನಲ್ಲೇ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಆನ್ಲೈನಲ್ಲೇ ಈ ಸಲ ಪರ್ಚೇಸ್ ಮಾಡಿದೆ. ಎಲ್ಲೂ ಔಟ್ಸೈಡ್ ಲಶಿಕಾಗೆ ನಾನು ಬಟ್ಟೆ ಪರ್ಚೇಸ್ ಮಾಡಲಿಲ್ಲ ಈ ವರ್ಷ. ಏನಕ್ಕಂತೆ ಹುಡುಕು ಸಿಕ್ಕಿದ್ರೂ ಕೆಲವೊಂದು ಕಡೆ ಆ ಥರದ್ದು ನಮಗೆ ಸಿಗೋಲ್ಲ. ಅಷ್ಟು ಚೆನ್ನಾಗಿ ನನಗೆ ಸಿಕ್ತು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಬರ್ಡೇ ವ್ಲಾಗಲ್ಲಿ ನೋಡಿ ಯಾವ ಡ್ರೆಸ್ಸು ಅಂತ ಹೇಳ್ತೀನಿ ನಾನು, ಆ್ಯಂಡ್ ಲಿಂಕು ಕೂಡ ಅದರಲ್ಲೇ ಕೊಟ್ಟಿರ್ತೀನಿ. ಇನ್ನು ಈಗ ಸ್ವಲ್ಪ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಸಾಲೆ ರೊಟ್ಟಿಗೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಮೊಸಪ್ಪು ಕೂಡ ಮಾಡ್ತಾಯಿದ್ದೆ. ಇನ್ನು ತಿಂಡಿಗೂ ಅದೇ ಆಗುತ್ತೆ ಅಂದ್ಬಿಟ್ಟು ಬಾಕ್ಸಿಗಾದರೆ ರೊಟ್ಟಿ ಎಲ್ಲ ತೊಗೊಂಡು ಹೋಗ್ತಾನೆ ಪ್ರಕುಲ್. ಸೊ ಹಾಗಾಗಿ ಸ್ವಲ್ಪ ಮಸಾಲೆ ರೊಟ್ಟಿ, ಇದಕ್ಕೆ ಮೊಸಪ್ಪು ಮಾಡ್ತಾಯಿದ್ದೆ. ಇವೆರಡು ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಇಲ್ಲಿ ಬೆಂಡೆಕಾಯ್ದು ಫ್ರೈ ಮಾಡೋಣ ಸೈಡಿಗೆ ಅಂದ್ಬಿಟ್ಟು ಇದನ್ನು ಕೂಡ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಮೊದಲು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ನೀರೆಲ್ಲ ಡ್ರೈ ಮಾಡಿಬಿಟ್ಟು ಆಮೇಲೆ ಈ ರೀತಿ ಈ ಪೀಸಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸೈಡ್ಸಿಗೆ ಸಖತ್ತಿರುತ್ತೆ ತಿನ್ನೋಕ್ಕೆ, ಬರೀ ಅನ್ನ ಸಾಂಬಾರು ತಿನ್ನೋ ಬದಲು. ಇನ್ನೊಂದು ಸ್ವಲ್ಪ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಮೆಜರ್ಮೆಂಟ್ಸ್ ಅಂತ ಏನಿಲ್ಲ, ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೇಮ್ ಕ್ವಾಂಟಿಟಿಲಿ ಇರಬೇಕಷ್ಟೇ. ಇನ್ನು ಉಪ್ಪು ಖಾರ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಬೆಂಡೆಕಾಯಿ ಎಷ್ಟು ಕ್ವಾಂಟಿಟಿ ಇರುತ್ತೆ ಅಷ್ಟು ನೋಡಿಕೊಂಡು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿರುತ್ತೆ. ಮತ್ತು ಇವಾಗ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಅಷ್ಟೇ. ಹಾಗೆ ಇನ್ನು ಸ್ವಲ್ಪ ಜೀರಾ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಇದಕ್ಕಿಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು, ಬಟ್ ನಾನೇನು ಹಾಕ್ಕೊಂಡಿಲ್ಲ, ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮೊದಲು. ಇದಕ್ಕೆ ಇನ್ನೂ ಅಚ್ಕಾರದ ಪುಡಿ ಕೂಡ ಹಾಕ್ಕೋಬೇಕು. ನಾವಿನ್ನೂ ಅಚ್ಕಾರದ ಪುಡಿ ಹಾಕ್ಕೊಂಡಿಲ್ಲ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ಸೊ ಮೊದಲು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ನೀರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ, ಜಸ್ಟ್ ಹಾಗೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ಒಂಥರ ಡ್ರೈ ಥರ ಬರುತ್ತೆ, ಬೆಂಡಿ ಫ್ರೈ ಅಂತೀವಲ್ಲ ಆ ಥರ ಡ್ರೈ ಥರ ಬರುತ್ತೆ. ಜಾಸ್ತಿ ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಚೂರು ಎಣ್ಣೆ ಹಾಕ್ಕೊಂಡು ನೀವು ಒಗ್ಗರಣೆಗೆ ಹಾಕೋತಿರಲ್ಲ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಕಲಿಸ್ಕೊಂಡಿದ್ದಾಯಿತು. ಈಗ ಅಚ್ಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈ ಅಚ್ಕಾರದ ಪುಡಿ ಹಾಕ್ಕೊಂಡು ಮತ್ತೆ ನಾನು ಕ್ಲೀನಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಒಂದು 10 ನಿಮಿಷ ಹಾಗೆ ಬಿಟ್ಟರೆ ಚೆನ್ನಾಗಿ ಮಸಾಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ತಕ್ಷಣ ಎಣ್ಣೆಗೆಲ್ಲ ಹಾಕಕ್ಕೆ ಹೋಗಬೇಡಿ. ಇದಾಯಿತು. ಒಂದು 10 ನಿಮಿಷ ನಾನು ಪಕ್ಕಕ್ಕೆ ಎತ್ತಿಡ್ತೀನಿ, ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು. ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಆದರೆ ಸಾಕು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮಕ್ಕಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಡಾಯಿಗೆ. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಜಾಸ್ತಿ ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಏನಿರಲ್ಲ. ಸೊ ಸ್ವಲ್ಪ ಹೀಟ್ ಆಗಿದ ತಕ್ಷಣ ಬೆಂಡೆಕಾಯಿನ ಪೂರ್ತಿ ಹಾಕಿಬಿಟ್ಟು, ಕ್ವಾಂಟಿಟಿ ಕಮ್ಮಿ ಇದೆ ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕೋತೀನಿ. ಸ್ವಲ್ಪ ಜಾಸ್ತಿ ಇದ್ದರೆ ಅರ್ಧ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಕಪ್ಪಗೆ, ಫುಲ್ಲು ಕಪ್ಪಗೆ ಅಲ್ಲ, ಮೀಡಿಯಮ್ ಅಲ್ಲಲ್ಲಿ ಕಪ್ಪಗಾಗುತ್ತಲ್ಲ ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಅಂದರೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇದ್ರ ಮೇಲೆ ಇನ್ನೊಂದು ಚೂರು ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಫುಲ್ ಕಪ್ಪಗಾಗ್ಬಿಡುತ್ತೆ ಮತ್ತು ತಳ ಎಲ್ಲ ಅಂಟುತ್ತೆ, ನಾವು ಮಸಾಲೆಗಳೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕೈ ಆಡಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅನ್ನ ಸಾಂಬಾರಿಗೆ, ಅನ್ನ ರಸಮ್ ಮಾಡಿದಾಗ ಇಲ್ಲ ಸೈಡ್ಸಿಗೆ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಲಶಿಗಂಗೆ ಈ ಥರ ಬೆಂಡೆಕಾಯಿ ಅಂದರೆ ಸಖತ್ ಇಷ್ಟ, ಏನೇ ಮಾಡಿಕೊಟ್ರು ಆರಾಮಾಗಿ ತಿಂತಾಳೆ ಅವಳು. ನೋಡಿ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಮೀಡಿಯಮ್ ಬೆಂದಿದೆ. ಇಷ್ಟಿರೋ ಬೆಂಡೆಕಾಯಿ ಇಷ್ಟೇ ಆಗಿಬಿಟ್ಟಿದೆ. ಇನ್ನೊಂದು ಚೂರು ಕಪ್ಪಗಾದರೆ ಸಾಕು ಆದಂಗೆ. ತುಂಬ ಈಸಿ ಮತ್ತು ಕ್ವಿಕ್ ರೆಸಿಪಿ ಕೂಡ ಇದು, ಹಾಗಾಗಿ ಚಿಕ್ಕ ಮಕ್ಕಳು ಕೂಡ ಮಾಡೋ ಅಂಥ ರೆಸಿಪಿ ಇದು. ಬೇಗನೆ ಕ್ವಿಕ್ಕಾಗಿ ಹೆಲ್ತಿ ರೆಸಿಪಿ ರೆಡಿ ಆಗುತ್ತೆ. ಇನ್ನು ನೆಕ್ಸ್ಟ್ ಡೇ
ಸೊ ಈ ವೀಕ್ ಪೂರ್ತಿ ಕಲರ್ ಡ್ರೆಸ್ಸೇ ಹೇಳಿದ್ರು, ಹಾಗಾಗಿ ಕಲರ್ ಡ್ರೆಸ್ಸೇ ಹಾಕಿ ಕಳಿಸ್ತಾ ಇದ್ದೀನಿ. ಸೊ ಇನ್ನು ಓಡಿ ಬರ್ತಾ ಇದ್ಲು ನನ್ನ ನೋಡಿ. ಲಶಿ ಸ್ಕೂಲ್ ಆಗೋಯ್ತಾ? ರಶಿಕಾ, ಏನದು ಕೈಯಲ್ಲಿ? ಏನದು ಕೈಯಲ್ಲಿ? ಏನದು? ಸ್ಕೂಲ್ ಆಗೋಯ್ತಾ? ಏನು ಹೇಳ್ಕೊಟ್ರಿ ಇವತ್ತು? ರಶಿಕಾ, ಏನು ಹೇಳ್ಕೊಟ್ರು? ಹ್ಞೂ, ಬಾ ಇಲ್ಲಿ. ಎರಡೇ ಐಸ್ ಬೇಡ. ಇನ್ನು ನಾಳೆ ಎನ್ವಿರಾನ್ಮೆಂಟ್ ಡೇ ಇತ್ತಲ್ಲ, ಸೊ ಇಬ್ರಿಗೂ ಒಂದೊಂದು ಆ್ಯಕ್ಟಿವಿಟಿ ಅಂದರೆ ಒಂದು ಟಾಸ್ಕ್ ಥರ ಹೇಳಿದರು. ಪ್ರಕುಲಿಗೆ ಬಂದುಬಿಟ್ಟು ಯಾವುದಾದ್ರೂ ಒಂದು ಮೆಡಿಸಿನ್ ಪ್ಲ್ಯಾಂಟ್ ಇರೋದು ಸಸಿ ಥರ ಅದನ್ನು ಒಂದು ಬಾಕ್ಸ್ಗೆ ಕಂಟೈನರ್ಗೆ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು. ಅದಕ್ಕೆ ರೆಡಿ ಮಾಡ್ತಾಯಿದ್ದೆ. ಇನ್ನು ಲಶಿಕಾಗೆ ನಾಳೆ ಗ್ರೀನ್ ಡ್ರೆಸ್ ಹೇಳಿದರು ಹಾಕ್ಕೊಂಬರೋಕ್ಕೆ ಎನ್ವಿರಾನ್ಮೆಂಟ್ ಡೇ ದಿನ. ಹಾಗೆ ಏನಾದರೂ ಒಂದು ಗ್ರೀನ್ ವೆಜಿಟೇಬಲ್ಸ್ ಇರೋ ಕಲರ್ ತೊಗೊಂಡು ಬರೋದಕ್ಕೆ ಹೇಳಿದರು. ಸೊ ಅದಕ್ಕೆ ರೆಡಿ ಮಾಡ್ತಾಯಿದ್ದೆ. ತುಳಸಿ ಇತ್ತು, ಆಮೇಲೆ ಪುದೀನ ಇತ್ತು. ಪುದೀನ ಆ್ಯಕ್ಚುಲಿ ಎಲ್ಲ ಬಳ್ಳಿ ಎಲ್ಲ ತುಂಬ ಬೆಳೆದಿತ್ತು, ಆಮೇಲೆ ಅಪ್ಪ ಕಟ್ ಮಾಡಿಬಿಟ್ಟಿದ್ದಾರೆ ಅದು. ಸೊ ಇದ್ದಿದ್ರೆ ಅದನ್ನೇ ಹಾಕಿ ಕಳಿಸ್ತಾ ಇದ್ದೆ. ಇನ್ನು ತುಳಸಿ ಇತ್ತಲ್ಲ ಅದನ್ನೇ ಸ್ವಲ್ಪ ಕಟ್ ಮಾಡಿ ಕೊಟ್ಟು ಕಳಿಸ್ತೀನಿ. ಸ್ವಲ್ಪ ಮಣ್ಣೆಲ್ಲ ಅಗ್ದು ಇದೆಲ್ಲ ಗೊಬ್ಬರ ಹಾಕಿರ್ತಾರಲ್ಲ ಅದನ್ನೆಲ್ಲ, ಇದು ಒಂದು ಗ್ಲಾಸ್ ಪ್ಲಾಸ್ಟಿಕ್ ಒಂದು ಬಾಕ್ಸ್ ಇರೋದು ಗ್ಲಾಸ್ಗೆ ಹಾಕ್ತಾಯಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಈ ಥರ ಇನ್ನು ಆ್ಯಕ್ಟಿವಿಟೀಸು ಟಾಸ್ಕು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಕೂಲಿಗೆ. ಸೊ ಮಕ್ಕಳಿಗಿಂತ ಪೇರೆಂಟ್ಸ್ಗೆ ಜಾಸ್ತಿ ಟಾಸ್ಕು, ಅವನ್ನೆಲ್ಲ ಮಾಡೋದು, ಆ್ಯಕ್ಟಿವಿಟಿ ಮಾಡೋದು, ಪ್ರಾಜೆಕ್ಟ್ ವರ್ಕ್ಸ್ ಮಾಡೋದು, ಈ ಥರದ್ದು. ಇನ್ನು ಅಲ್ಲೇ ಸ್ವಲ್ಪ ಎಕ್ಸ್ಟ್ರಾ ತುಳಸಿ ಇತ್ತು. ನಾನು ದೇವ್ರದ್ದೆಲ್ಲ ನಾವು ಪೂಜೆ ಮಾಡ್ತೀವಲ್ಲ ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಹೋಗಲ್ಲ, ಎಕ್ಸ್ಟ್ರಾ ಒಂದು ಹಾಕಿದ್ವಿ ನೆಲಕ್ಕೆ. ಸೊ ಅದನ್ನೇ ಒಂದು 3-4 ಕಟ್ ಮಾಡಿಕೊಂಡು ಅದಕ್ಕೆ ಸಿಗಿಸ್ತಾ ಇದ್ದೆ ಮಣ್ಣಿಗೆ. ಆ್ಯಂಡ್ ಅದ್ರ ಬಗ್ಗೆ ಒಂದು ಫ್ಯೂ ಲೈನ್ಸ್ ಹೇಳಬೇಕು ಪ್ರಕುಲು, ಒಂದು 3 to 4 ಲೈನ್ಸ್ ಹೇಳಬೇಕು. ಸೊ ಆ ಥರದ್ದು ಒಂದು ಎನ್ವಿರಾನ್ಮೆಂಟ್ ಡೇಗೆ ಆ್ಯಕ್ಟಿವಿಟಿ ಇತ್ತು. ಇನ್ನು ನಾನು ಪುದೀನದೇ ಕೊಟ್ಟು ಕಳಿಸಿ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ, ಅದು ಇರಲಿಲ್ಲ. ಸೊ ಹಾಗಾಗಿ ಇನ್ನು ತುಳಸಿ ಇತ್ತಲ್ಲ ಅದನ್ನೇ ಕೊಟ್ಟು ಕಳಿಸ್ದೆ. ಇನ್ನು ಲಶಿಕಂಗೂ ಯಾವುದಾದ್ರೂ ಕ್ಯಾಪ್ಸಿಕಮ್ಮು ಇಲ್ಲ ಬೀನ್ಸು ಆ ಥರದ್ದು ಕೊಟ್ಟು ಕಳಿಸೋಣ ಅಂತ ಅಂದ್ಕೊಂಡೆ. ಗ್ರೀನ್ ಕಲರ್ ಐಡೆಂಟಿಫೈ ಮಾಡೋಕ್ಕೆ ಮತ್ತು ಕಲರ್ಸ್ ಹೇಳೋಕ್ಕೆ ಎನ್ವಿರಾನ್ಮೆಂಟ್ ಡೇಗೆ ಸೂಟ್ ಆಗುತ್ತಲ್ಲ ಅದು. ಇನ್ನು ಇದು ನಾಳೆಗೆ ಅಂದರೆ ಇವತ್ತೇ ಪ್ರಿಪೇರ್ ಮಾಡಿ ಇಟ್ಕೋಬೇಕು, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಅರ್ಜೆಂಟಾಗಿ ಏನೂ ಕೂಡ ಆಗೋದಿಲ್ಲ. ಸೊ ಹಂಗಾಗಿ ಇವತ್ತೇ ಪ್ರಿಪೇರ್ ಮಾಡಿ ಇಟ್ಟೆ. ಒಂದು ಸ್ವಲ್ಪ ಡ್ರೈ ಆಗಿತ್ತು ಮಣ್ಣೆಲ್ಲ, ಒಂಚೂರು ನೀರನ್ನ ಹಾಕಿದ್ರೆ ಸೊ ಬೆಳಗ್ಗೆ ಅಲ್ಲಿ ಸ್ಕೂಲ್ಗೆ ಹೋಗೋವರೆಗೂ ಅದೇನು ನಾವು ಕಟ್ ಮಾಡಿರ್ತೀವಲ್ಲ ಅದು ಬೇಗ ಒಣಗೋಗಲ್ಲ, ಫ್ರೆಶ್ ಆಗೇ ಇರುತ್ತೆ. ಸ್ವಲ್ಪ ನೀರು ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ, ಮತ್ತು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಮತ್ತು ಬಸ್ಸಲ್ಲಿ ಹೋದರೆ ಎಲ್ಲ ಚೆಲ್ಕೊಳ್ಳೋದು ಎಲ್ಲ ಮಾಡ್ತಾನೆ. ಆಗಲೇ ನೀರು ಹಾಕಿದ್ರೆ, ಈಗಲೇ ನೀರು ಹಾಕಿದ ತಕ್ಷಣ ಅದೆಲ್ಲ ಸೆಟ್ ಆಗುತ್ತೆ, ಸ್ವಲ್ಪ ತೇವ ಇರುತ್ತೆ, ಸ್ಕೂಲ್ಗೆ ಆರಾಮಾಗಿ ತೊಗೊಂಡೋಗ್ಬೋದು ಅಂತ ಅಂದ್ಕೊಂಡೆ. ಸೊ ಒಬ್ಬರದ್ದು ಟಾಸ್ಕ್ ಏನಿದೆ, ಒಬ್ಬರದ್ದು ಆ್ಯಕ್ಟಿವಿಟಿ ಏನಿದೆ ಅದು ಮುಗೀತು. ಇನ್ನು ಲಶಿಕಾ ಬರ್ಡೇ ಕೂಡ ಇದೆ ಎನ್ವಿರಾನ್ಮೆಂಟ್ ಡೇ ಆಗಿದ ತಕ್ಷಣ. ಈಗಾಗಲೇ ಸಾಕಷ್ಟು ಜನ ಅಡ್ವಾನ್ಸಾಗೂ ಕೂಡ ಕಳಿಸಿದ್ದೀರಾ. ಹ್ಯಾಪಿ ಬರ್ಡೇ ಲಶಿಕಾ ಇನ್ ಅಡ್ವಾನ್ಸ್. ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ, ಯೂಟ್ಯೂಬಲ್ಲೂ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಡ್ವಾನ್ಸಾಗಿ ವಿಶಸ್ ಕಳಿಸಿರೋರಿಗೆ. ಇನ್ನು ಸ್ವಲ್ಪ ಕಿಚನಲ್ಲಿ ಚೇಂಜ್ ಓವರ್ ಮಾಡಿದ್ವಿ. ಫ್ರಿಜ್ ಆ ಕಡೆ ಇತ್ತು, ಟೇಬಲ್ ಈ ಕಡೆ ಇತ್ತು ಗ್ರೆನೇಟ್ದು. ಇವಾಗ ಫ್ರಿಜ್ ಈ ಕಡೆ ಇಟ್ಟು ಗ್ರೆನೇಟ್ ಟೇಬಲ್ ಆ ಕಡೆ ಇಟ್ಟಿದ್ದೀವಿ. ಸೊ ಇವಾಗ ಅಲ್ಲಿ ಓಡಾಡೋದಕ್ಕೆ ಒಂದು ಸ್ವಲ್ಪ ಕಂಫರ್ಟ್ ಆಗುತ್ತೆ ಓಡಾಡೋದಕ್ಕೆ, ಹಂಗಾಗಿ ಜರುಗಿಸಿದ್ವಿ. ಸ್ವಲ್ಪ ಚೇಂಜ್ ಇರಲಿ ನಮಗೂ ಅಂದ್ಬಿಟ್ಟು. ಇನ್ನು ನಮ್ಮಮ್ಮ ಆ ಕಡೆ ಇಡೋಣ ಪ್ಲಗ್ ಇದೆ ಅಂತ ನೋಡ್ತಾಯಿದ್ರು. ನಾನಿಲ್ಲ, ಆಗಲ್ಲ, ಆ ಡೋರ್ಗೆಲ್ಲ ತುಂಬ ಅಡ್ಡ ಬರುತ್ತೆ, ಆಗಲ್ಲ ಅಂತ ಹೇಳ್ತಾಯಿದ್ದೆ. ಅದನ್ನೇ ಮಾತಾಡ್ಕೊಂಡಿದ್ವಿ. ಈ ಕಡೆ ಒಂದು ಸ್ವಲ್ಪ ಚೇಂಜ್ ಮಾಡೋದು, ಆ ಕಡೆ ಒಂದು ಸ್ವಲ್ಪ ಚೇಂಜ್ ಮಾಡೋದು. ಹೆಣ್ಮಕ್ಳಿಗೆ ಗೊತ್ತೇ ಇಲ್ಲ, ಹೆಣ್ಮಕ್ಳಿಗೆ ಇದೇ ಒಂಥರ ಚೇಂಜ್ ಓವರ್ ಅನ್ಸುತ್ತೆ ನಮಗೂ ಅಂತ. ಇವಾಗ ಆ ಕಡೆ ತುಂಬ ಸ್ಪೇಷಿಯಸ್ ಆಗಾಯಿತು, ಇಲ್ಲೂ ಸ್ಪೇಷಿಯಸ್ ಆಗಾಯಿತು, ಸ್ಟವ್ ಹತ್ರ ಆರಾಮಾಗಿರುತ್ತೆ ಅಂತ ಅಂದ್ಕೊಂಡೆ. ಸೊ ಅದನ್ನೇ ನೋಡ್ತಾ ಇದ್ವಿ. ಈ ಟೇಬಲ್ ಬೇರೆ ಕಡೆ ಎಲ್ಲಾದರೂ ಜರಗ್ಸೋಣ, ಹೆಂಗೆ ಏನು ಎತ್ತ ಅಂತ ಮಾತಾಡಿಕೊಂಡೇ ಇದ್ವಿ. ಸೊ ಅದನ್ನೇ ಮಾತಾಡಿಕೊಂಡು ಟೀ ಕುಡ್ಕೊಂಡು ಇದ್ವಿ ನಾವು ಕೂಡ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇದು ಚಿಕ್ಕ ಪುಟ್ಟ ವ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಡೇ ವ್ಲಾಗ್ಸು ಎಲ್ಲನೂ ಬರುತ್ತೆ.
ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೀಗೆ. ಆ್ಯಂಡ್ ನನ್ನ ಸೆಕೆಂಡ್ ಚಾನಲ್ ಇದೆ ನಯನಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂತ, ಅದಕ್ಕೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ಗೆ. ಆ ಚಾನಲಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಶಾರ್ಟ್ ವೀಡಿಯೋಸು, 3 to 4 minutes ವೀಡಿಯೋಸು, ಆ ಥರ ನೋಡೋಕ್ಕೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸೆಕೆಂಡ್ ಚಾನಲಾಗಿ ಇದನ್ನು ಮಾಡಿಕೊಂಡೆ. ಅದರಲ್ಲಿ ನೋಡೋರು ಫುಲ್ ವ್ಲಾಗ್ಸ್ ಬೇಕು ಅಂದರೆ ಇದರಲ್ಲಿ ನೋಡ್ಬೋದು, ಆ ಥರ. ಸೊ ಇದೊಂದು ಚಿಕ್ಕ ಕಾನ್ಸೆಪ್ಟಲ್ಲೇ ಸೆಕೆಂಡ್ ಚಾನಲ್ದು ಶುರು ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಗುಡ್ ನ್ಯೂಸ್, ಆದಷ್ಟು ನೆಕ್ಸ್ಟ್ ವ್ಲಾಗ್ನಲ್ಲೇ ಬರುತ್ತೆ, ಅದು ನೋಡಿ. ಎಲ್ಲ ವ್ಲಾಗ್ಸು ಇದೆ, ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ. ಸೊ ಹಾಗಾಗಿ ಬೇಗ ಬೇಗ ಎಡಿಟ್ ಮಾಡಿ ನಾನು ನಿಮಗೆ ಏನು ಅಂತ ತಿಳಿಸ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.